ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಪೈನಾಪಲ್ ಕೇಸರಿ ಬಾತ್ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಗೆ 1 ಕಪ್ ರವೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ, ಫ್ರೈ ಆಗಲಿ ರವೆ ಅಂತ. ಹಸಿ ರವೆ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ಇಲ್ಲಿ ನನ್ನ ಮಗಳಿದ್ದಾಳೆ, ಅವಳನ್ನ ನೋಡ್ಕೊತ ಹಾಗೆ ಅಡುಗೆ ಮಾಡ್ತಾ ಇದ್ದೀನಿ. ಅವಳನ್ನ ತೊಟ್ಲಲ್ಲಿ ಹಾಕ್ಕೊಂಡು ಈ ಥರ ಅವಳಿಗೂ ಎಲ್ಲ 1-2-3 ಐಟಮ್ಸ್ ಕೊಟ್ಟು ಈ ಥರ ಮಾಡ್ತಾ ಇರ್ತೀನಿ. ರವೆ ಹುರಿದಾದ್ಮೇಲೆ ಇವಾಗ ಇನ್ನೊಂದು ಸತಿ ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹುರ್ಕೋತಾ ಇದ್ದೀನಿ. ಮತ್ತು ರವೆನ ಮತ್ತು ಡ್ರೈ ಫ್ರೂಟ್ಸ್ನ ಪಕ್ಕದಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪಕ್ಕೆ ಹೆಚ್ಕೊಂಡಿರುವಂತಹ ಪೈನಾಪಲ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ತುಪ್ಪದಲ್ಲಿ ಬಾಡಿಸ್ಕೊಳ್ಳೋಣ ಅಂತ, ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಮತ್ತು ನಾನಿಲ್ಲಿ 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ರವೆಗೆ 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಯಾಕಂದರೆ ಪೈನಾಪಲ್ಲು ಸ್ವಲ್ಪ ಸ್ವೀಟ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಜಾಸ್ತಿ ಸ್ವೀಟ್ ತಿನ್ನೋಕ್ಕೆ ಇಷ್ಟ ಇರೋರು ಜಾಸ್ತಿನೇ ಸ್ವೀಟ್ ಹಾಕ್ಕೋಬೋದು. ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಡಲ್ಲ, ತುಂಬ ಸ್ವೀಟ್ ಆದರೆ ಬಾಯಿ ಕಟ್ಟುತ್ತೆ ಅನ್ನೋ ಕಾರಣಕ್ಕೆ 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಸೊ ಇವಾಗ ಪೈನಾಪಲ್ಲು ಸಕ್ಕರೆ ಎರಡು ಸ್ವಲ್ಪ ಮಿಕ್ಸ್ ಆಗಬೇಕು. ಅದಕ್ಕೆ ಅದೆರಡನ್ನೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದು ಪೈನಾಪಲ್ಲು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಬಂದಿದ್ದು. ಸೊ ಹಾಗೆ ಇಟ್ಟರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ, ಏನಾದರೂ ಮಾಡೋಣ ಅದರಲ್ಲಿ ಅಂತ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಶಾರ್ಟೇಜ್ ಅಂತ ಅನ್ನಿಸ್ತು, ಅದಕ್ಕೆ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಮತ್ತೆ ಮೇಲೆ. ಇದಾದಮೇಲೆ 1 ಕಪ್ಪು ರವೆಗೆ ನಾನು 3 ಕಪ್ ನೀರು ತೊಗೊಂಡಿದ್ದೀನಿ. ಸೊ ಇವಾಗ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿದ ಮೇಲೆ 3 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ಅದಕ್ಕೇ ಪೈನಾಪಲ್ ಇರೋ ಬೇಸ್ಗೆ ಹಾಕ್ಕೋತಾ ಇದ್ದೀನಿ 3 ಕಪ್ ನೀರು. ಇದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ರವೆನ ಆ್ಯಡ್ ಮಾಡೋದು. ಸ್ವಲ್ಪ ಕೈ ಆಡಿಸಿ 1-2 ನಿಮಿಷ ಬಿಟ್ಟರೆ ಕುದಿ ಬರುತ್ತೆ. ಇದಕ್ಕಿವಾಗ ರವೆ ಹಾಕ್ತಾಯಿದ್ದೀನಿ ನಾನು. ರವೆ ಜೊತೆಗೆ ಡ್ರೈ ಫ್ರೂಟ್ಸು ಮಿಕ್ಸ್ ಮಾಡ್ಕೊಂಡಿದ್ದೆ. ಸೊ ಅದು ಒಟ್ಟಿಗೆ ಹಾಕ್ಬಿಟ್ಟು ಕೈ ಬಿಡದೇ ಇರೋ ಥರ ಈ ಟೈಮಲ್ಲಿ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ, ಇಲ್ಲಾಂದರೆ ರವೆ ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ವೀಡಿಯೋಗೆ, ಜೊತೆಗೆ ನನ್ನ ಮಗಳು ಸಹ ಮಾತಾಡ್ತಾ ಇದ್ದಾಳೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಏಲಕ್ಕಿ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಿಷ್ಟು ಮಾಡಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಗಂಟಿಲ್ದೇ ಇರೋ ಥರ ನೋಡಿಕೊಂಡು ಮಾಡಿದ್ರೆ ರುಚಿಯಾಗಿರುವಂತಹ ಪೈನಾಪಲ್ ಕೇಸರಿ ಬಾತ್ ರೆಡಿ. ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.